ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ನಮ್ಮ ನಾಡ ಹಬ್ಬ ಮೈಸೂರು ದಸರಾಗೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಮೈಸೂರು ದಸರಾ 2025 ಇನ್ನೇನೊಂದು 10-12 ಡೇಸಲ್ಲಿ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ. ಬಟ್ ತುಂಬ ಜನಗಳು ಏನೇನು ಪ್ರೋಗ್ರಾಮ್ ಲಿಸ್ಟ್ಗಳು ಯಾವ್ಯಾವು, ಯಾವ ಟೈಮಲ್ಲಿ ನಡೀತವೆ, ಏನೇನು ಲೊಕೇಶನ್ನು ಅಂತ ಸರ್ಚ್ ಮಾಡ್ತಾ ಇರ್ತೀರಾ. ಅದಕ್ಕೆ ನಾನು ಕಲ್ಚರಲ್ ಪ್ರೋಗ್ರಾಮ್ ಯಾವ ಟೈಮಲ್ಲಿ ನಡೆಯುತ್ತೆ, ಯಾವ ಸ್ಟಾರ್ಸ್ಗಳು ಬರ್ತಾರೆ ಈ ಮೈಸೂರು ಯುವ ದಸರಾಗೆ, ಮತ್ತು ಏನೇನು ಪ್ರೋಗ್ರಾಮ್ಗಳು ಎಷ್ಟು ದಿನ ನಡೆಯುತ್ತೆ, ಯಾವ ಲೊಕೇಶನಲ್ಲಿ ನಡೆಯುತ್ತೆ ಅನ್ನೋ ಪ್ರತಿಯೊಂದು ಡೀಟೇಲ್ಸು ವೀಕ್ಷಕರೇ. ನಮ್ಮ ಕನ್ನಡ ಮ್ಯೂಸಿಕಲ್ ಸ್ಟಾರ್ಸ್ಗಳು ಯಾರು ಬರ್ತಾರೆ, ಮತ್ತು ಬಾಲಿವುಡಿಂದ ಯಾರು ಬರ್ತಾರೆ, ಟಾಲಿವುಡಿಂದ ಯಾರು ಬರ್ತಾರೆ, ಹೇಗೆ ಎಷ್ಟು ದಿನ ನಡೆಯುತ್ತೆ, ಯಾವ ಲೊಕೇಶನಲ್ಲಿ ನಡೆಯುತ್ತೆ ಅನ್ನೋ ಪ್ರತಿಯೊಂದು ಡೀಟೇಲ್ಸು ವೀಕ್ಷಕರೇ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ನಿಮಗೆ ಹಾಗೆ ಎಲ್ಲ ನೀವು ಮೈಸೂರು ದಸರಾನ ಪ್ರತಿ ವರ್ಷವೂ ನೋಡ್ತಾ ಇರ್ತೀರಾ. ಯುವ ಸಂಭ್ರಮ ಆಗಲಿ, ಯುವ ದಸರಾ ಆಗಲಿ, ಹಾಗೆಯೇ ತುಂಬ ವೆರೈಟಿ ಕಲ್ಚರಲ್ ಪ್ರೋಗ್ರಾಮ್ಸು, ಆಹಾರ ಮೇಳ, ತುಂಬ ಡಿಫ್ರೆಂಟ್ ಪುಸ್ತಕ ಪ್ರದರ್ಶನ, ಹಾಗೆಯೇ ಈ ಎಕ್ಸಿಬಿಷನ್, ತುಂಬಾ ಡಿಫ್ರೆಂಟ್ ಬೇರೆ ಬೇರೆ ಥರ ಎಲ್ಲ ಪ್ರೋಗ್ರಾಮ್ಸ್ಗಳು ನಡೀತಾ ಇರ್ತವೆ ವೀಕ್ಷಕರೇ. ಅದರಲ್ಲಿ ತುಂಬ ಜನ ವೆಯ್ಟ್ ಮಾಡೋದು ಈ ಕಲ್ಚರಲ್ ಅಂದರೆ ಯುವ ದಸರಾಗೆ ವೀಕ್ಷಕರೇ. ಏನಕ್ಕೆ ಅಂದರೆ ಇದೊಂಥರ ಕಲರ್ಫುಲ್ ನೈಟ್ ಅಂತಲೇ ಹೇಳ್ಬೋದು. ಹೋಲ್ ನಿಮಗೆ 6 PM ಇಂದ 10:30 PM ತನಕ ಎವ್ರಿ ಡೇ ನಿಮಗೆ ಒಂಥರ ಕಲರ್ಫುಲ್ ನೈಟು, ಕಲರ್ಫುಲ್ ಒಂಥರ ಮ್ಯೂಸಿಕಲ್ ನೈಟ್ ಥರನೇ ಹೇಳ್ಬೋದು ವೀಕ್ಷಕರೇ. ಮೈಸೂರೆಲ್ಲ ನಿಮಗೆ ಫುಲ್ ಮ್ಯೂಸಿಕ್ಕು, DJ, ಸಾಂಗ್ಸು, ಡ್ಯಾನ್ಸು, ಅದೇ ನಿಮಗೆ ಅವರ್ಸ್ ಇರುತ್ತೆ ನಿಮ್ಮ ದಸರಾ ಮುಗಿಯೋ ತನಕ ವೀಕ್ಷಕರೇ. ಹಾಗಾಗಿ ಈ ಕಲ್ಚರಲ್ ಇವೆಂಟಿಗೆ ಲಕ್ಷಾದಿ ಮಂದಿಗಳು ಭಾಗವಹಿಸ್ತಾರೆ. ಪ್ರತಿ ಟೈಮ್ ಲಾಸ್ಟ್ 2 years ಬ್ಯಾಕ್ ಎಲ್ಲ ಇದು ಮಹಾರಾಜ ಮೈದಾನದಲ್ಲಿ ನಡೀತಿತ್ತು. ಅಲ್ಲೊಂದು 40-50 ಕ್ರೌಡ್ನ ಕಂಟ್ರೋಲ್ ಮಾಡೋಕ್ಕಾಗ್ದಲೇ ಇದು ಉತ್ತೇನಹಳ್ಳಿಯ ರಿಂಗ್ ರೋಡ್ ರಸ್ತೆಯಲ್ಲಿರುವ ಬಯಲು ಮೈದಾನದಲ್ಲಿ ಇದನ್ನ ಆಯೋಜನೆ ಮಾಡಿದ್ದಾರೆ ವೀಕ್ಷಕರೇ. ಅದು ತುಂಬಾ ದೊಡ್ಡ ಬಯಲು ಮೈದಾನ ಉತ್ತೇನಹಳ್ಳಿ. ಅದು ಆ ಉತ್ತನಹಳ್ಳಿಯಲ್ಲಿ ನಿಮಗೆ ರಂಗಮಂದಿರ, ಬಯಲು ಮಂದಿರದಲ್ಲಿ ಅಂದರೆ ಆ ರಿಂಗ್ ರೋಡ್ ಪಕ್ಕದಲ್ಲೇ ಒಂದು ಬಯಲು ಮೈದಾನ ಇದೆ ವೀಕ್ಷಕರೇ. ಅಲ್ಲಿ ಇದನ್ನ ಆರ್ಗನೈಸ್ ಮಾಡಿದ್ದಾರೆ. ಈ ಸರಿನೂ ಕೂಡ ನಿಮಗೆ ಪಾರ್ಕಿಂಗ್ ಆಗಲಿ ತುಂಬ ಒಳ್ಳೆ ವ್ಯವಸ್ಥೆ ಇದೆ. ಪಾರ್ಕಿಂಗಿಗಾಗಲಿ ಪ್ರತಿಯೊಂದಿಗೂ ನೀವು ಹೋಗಬೇಕು ಅಂತಿದ್ರೆ ಫ್ರೀಯಾಗಿ ಪಾರ್ಕಿಂಗು ಒಳ್ಳೆ ಚೆನ್ನಾಗಿ ಪಾರ್ಕ್ ಮಾಡಿ, ತುಂಬ ಕ್ರೌಡ್ ಲಕ್ಷಗಟ್ಟಲೆ ಜನ ಇದ್ರೂ ಕ್ಲೀನಾಗಿ ಈ ಕಲರ್ಫುಲ್ ನೈಟ್ನ ನೀವು ಕಣ್ ತುಂಬ್ಕೋಬೋದು ವೀಕ್ಷಕರೇ. ಹಾಗಾಗಿ ಯಾರೇ ಲೊಕೇಶನ್ ಸರ್ಚ್ ಮಾಡ್ತಾ ಇದ್ರು, ಈ ಫಸ್ಟ್ ಲೊಕೇಶನ್ನು ಉತ್ತನಹಳ್ಳಿ ಬಯಲು ಮೈದಾನದಲ್ಲಿ ನಿಮಗೆ ಹೋಗಿ ವೀಕ್ಷಕರೇ. ಅಲ್ಲಿಗೆ ರಿಂಗ್ ರೋಡ್ ಪಕ್ಕನೇ ಇರೋದು ಈ ಉತ್ತನಹಳ್ಳಿ ಬಯಲು ಮೈದಾನ ವೀಕ್ಷಕರೇ. ಅದಾದಮೇಲೆ ನಿಮಗೆ ಡೇಟ್ ಬಂದ್ಬಿಟ್ಟು ಸೆಪ್ಟೆಂಬರ್ 23ರಿಂದ ನಿಮಗೆ 22 ನಾಡದೇವತೆ ಮೈಸೂರು ದಸರಾ ನಿಮಗೆ ಚಾಮುಂಡಿ ಬೆಟ್ಟದಲ್ಲಿ 22 ಇನಾಗ್ರೇಟ್ ಆಗುತ್ತೆ. ಅದಾದಮೇಲೆ 23ರಿಂದ ನಿಮಗೆ ಮ್ಯೂಸಿಕಲ್ ನೈಟ್ಸು, ಕಲರ್ಫುಲ್ ಮೈಸೂರು ನಿಮಗೆ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ. ಮ್ಯೂಸಿಕಲ್ 6 PM ಆನ್ವರ್ಡ್ಸ್ ಅಂತೂ ಮೈಸೂರಂತೂ ನಿಮಗೆ ಮೈಸೂರೇ ಜಗಮಗಿಸ್ತಾ ಇರುತ್ತೆ. ಅದರಲ್ಲೂ ಕೂಡ ಈ ಕಲರ್ಫುಲ್ ನೈಟ್ಸು, ಮ್ಯೂಸಿಕಲ್ ನೈಟ್ಸ್ ಆಗಿರೋದ್ರಿಂದ ಇನ್ನೂ ತುಂಬಾ ಇಂಟ್ರೆಸ್ಟಿಂಗ್ ಚೆನ್ನಾಗಿರುತ್ತೆ ವೀಕ್ಷಕರೇ. ಪ್ರತಿಯೊಬ್ಬರು ಈ ಕಲ್ಚರಲ್ ಇವೆಂಟಿಗೆ ಅಂದರೆ ಈ ಯುವ ದಸರಾಗೆ ಪಾಲ್ಗೊಳ್ಳಿ ಪ್ರತಿಯೊಬ್ಬರು. ಅದಾದಮೇಲೆ 23ರಿಂದ 5 ಡೇಸ್ ನಡೀತಾ ಇರೋದು ಈ ಸರಿ. 5 ಡೇಸು ಕೂಡ ಮಿಸ್ ಮಾಡಿದ್ರೆ ಪ್ರತಿಯೊಬ್ಬರು ಹೋಗಿ ವೀಕ್ಷಕರೇ. ಅದಾದಮೇಲೆ ವೀಕ್ಷಕರು ನಾನು ಹೇಳ್ದಂಗೆ ಇದು ತುಂಬಾ ಕಲರ್ಫುಲ್ ನೈಟ್ಸ್ ಆಗಿರುತ್ತೆ. ಈ ಸರಿ ಮೇನ್ ಅಟ್ರಾಕ್ಷನ್ ಬಂದ್ಬಿಟ್ಟು ದೇವಿಶ್ರೀ ಪ್ರಸಾದ್ ಅವರು ಬರ್ತಿದ್ದಾರೆ. ನಮ್ಮ ಟಾಲಿವುಡ್ ಅಂದರೆ ತೆಲುಗು ಮ್ಯೂಸಿಕಲ್ ಡೈರೆಕ್ಟರು ಅವರು ಮತ್ತು ಅವ್ರ ತಂಡ ಬರ್ತಿದ್ದಾರೆ ವೀಕ್ಷಕರು. ಅದಾದಮೇಲೆ ಲಾಸ್ಟ್ ಇಯರ್ ಬಂದಂತಹ ಸುನಿಧಿ ಚೌಹಾಣ್ ಅಂತ ಅವರು ಕೂಡ ರಾರಕ್ಕಮ್ಮ ಅದೆಲ್ಲ ಹಾಡು ಹೇಳಿದಾರಲ್ಲ, ಅವರು ಕೂಡ ಲಾಸ್ಟ್ ಇಯರ್ ಬಂದಿದ್ರು. ಈ ಸರಿನೂ ಕೂಡ ಅವರು ಭಾಗವಹಿಸ್ತಾ ಇದ್ದಾರೆ ವೀಕ್ಷಕರು ನಮ್ಮ ಮೈಸೂರು ದಸರಾಗೆ. ಅದಾದಮೇಲೆ ನಮಗೆ ಸ್ಯಾಂಡಲ್ವುಡ್ ಸ್ಟಾರ್ ಅಂದರೆ 23ನೇ ತಾರೀಕು ಸ್ಟಾರ್ಟ್ ಆಗದೆ ಸ್ಯಾಂಡಲ್ವುಡ್ ಸ್ಟಾರ್ಸಿಂದ, ನಮ್ಮ ಕನ್ನಡ ಸ್ಟಾರ್ಸ್ಗಳಿಂದ. ಅದು ನಮಗೆ ಅರ್ಜುನ್ ಜನ್ಯ ಮತ್ತು ತಂಡದವರಿಂದ ವಿಜಯ್ ಪ್ರಕಾಶ್ ಬರ್ತಾರೆ ಅಂತ ಹೇಳಿದ್ದಾರೆ, ಬಟ್ ಗೊತ್ತಿಲ್ಲ. ಬಟ್ ಅರ್ಜುನ್ ಜನ್ಯ ಮತ್ತು ತಂಡದವರಿಂದ ಮ್ಯೂಸಿಕಲ್ ನಿಮಗೆ 23rd ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನಿಮಗೆ ಯುವ ನಾಯಕರೆಲ್ಲ ಮತ್ತು ಯಾರ್ಯಾರು ಸ್ವಲ್ಪ ಡ್ಯಾನ್ಸ್ ಇದು ಮಾಡ್ತಾರೆ ಅವರೆಲ್ಲ ಕಲ್ಚರಲ್ ಪ್ರೋಗ್ರಾಮ್ಸ್ಗೆ ಬಂದು ಭಾಗವಹಿಸಿ. ನಿಮಗೆ ಡ್ಯಾನ್ಸ್ ಪ್ರೋಗ್ರಾಮ್ ಇರುತ್ತೆ, ಮ್ಯೂಸಿಕಲ್ ಪ್ರೋಗ್ರಾಮ್ಸ್ ಇರುತ್ತೆ, ಮತ್ತು ನಿಮಗೆ ಸಿಂಗರ್ಸಿಂದ ಸಾಂಗ್ಸ್ ಇದಿರ್ತವೆ. ಹಾಗಾಗಿ ಪ್ರತಿಯೊಂದು ನಿಮಗೆ ಸ್ಯಾಂಡಲ್ವುಡ್ ಸ್ಟಾರ್ನ ನೀವು ಕಣ್ಣು ತುಂಬ್ಕೋಬೇಕು. ಯಾರ್ಯಾರು ಬರ್ತಾರೆ, ತುಂಬ ಜನ ಸ್ಟಾರ್ಸ್ಗಳೆಲ್ಲ ಬರ್ತಾರೆ. ಅವ್ರು ನೇಮ್ ಕೊಟ್ಟಿಲ್ಲ ವೀಕ್ಷಕರೇ, ತುಂಬ ಜನ ಸ್ಟಾರ್ಸ್ಗಳೆಲ್ಲ ಬರ್ತಾರೆ ಅಂತ ಇದು ನ್ಯೂಸಲ್ಲಿ ಹೇಳಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು 23rd ಸ್ಯಾಂಡಲ್ವುಡ್ ನೈಟ್ಸ್ ಇರೋದ್ರಿಂದ ಮಿಸ್ ಮಾಡ್ಕೋಬೇಡಿ. 23rd ಪ್ರತಿಯೊಬ್ಬರು 23rd ಹೋಗಿ ವೀಕ್ಷಕರೇ. 6 PM ಇಂದ 10:30ವರೆಗೂ ನಿಮಗೆ ಮ್ಯೂಸಿಕಲಲ್ಲಿ ನೀವು ತೇಲ್ ಹೋಗ್ಬಿಡ್ತೀರಾ ವೀಕ್ಷಕರೇ. ಅದಾದಮೇಲೆ ವೀಕ್ಷಕರೇ ನಿಮಗೆ ಟೈಮಿಂಗು ಗೊತ್ತಲ್ಲ, 6 PM to 10:30 PM. ಅದಾದಮೇಲೆ ನಿಮಗೆ ಹೇಳಿದಲ್ಲ, ಟಾಲಿವುಡ್ಡಿಂದ ದೇವಿಶ್ರೀ ಪ್ರಸಾದ್ ಮತ್ತು ತಂಡ ಬರ್ತಾರೆ, ಮತ್ತು ಬಾಲಿವುಡ್ಡಿಂದ ಸುನಿಧಿ ಚೌಹಾಣ್ ಬರ್ತಾರೆ, ಮತ್ತು ನಿಮಗೆ ಒಂದು ಜುಬಿನ್ ನೌಟಿಯಾಲ್ ಅವರು ಕೂಡ ಬರ್ತಾರೆ. ಅವರು ಕೂಡ ಲಾಸ್ಟ್ ಇಯರ್ ಬಂದಿರಂತೆ. ಈ ಸರಿ ಅವರು ಜುಬಿನ್ ಲೆಟರ್ ಯುವ ಗಾಯಕ ಅವರು ಕೂಡ ನಿಮಗೆ ಈ ಸರಿ ಭಾಗವಹಿಸ್ತಾರೆ ವೀಕ್ಷಕರೇ. ಟೈಮಿಂಗ್ಸ್ ನೋಡ್ಕೊಂಡು ಹೋದ್ರೆ ನಾನು ಹೇಳಿದ್ನಲ್ಲ, 23ಕ್ಕೆ 5 ದಿನ, 23ರಿಂದ 27 ತನಕ 5 ಡೇಸ್ ನಡೆಯೋದ್ರಿಂದ ಇದು
23ಕ್ಕೆ ನಿಮಗೆ ಸ್ಯಾಂಡಲ್ವುಡ್ ನೈಟ್ಸ್ ಅಂತ ನಡೆಯುತ್ತೆ ವೀಕ್ಷಕರೇ. ಸ್ಯಾಂಡಲ್ವುಡ್ ನೈಟ್ಸಲ್ಲಿ ನಿಮಗೆ ಅರ್ಜುನ್ ಜನ್ಯ ಮತ್ತು ಯುವ ನಾಯಕರು ಬಂದೆಲ್ಲ, ಯುವ ನಾಯಕರು ನಾಯಕಿಯರೆಲ್ಲ ಬಂದು ಡ್ಯಾನ್ಸ್ ಮಾಡ್ತಾರೆ ವೀಕ್ಷಕರೇ. ಮತ್ತು ನಿಮಗೆ ಪ್ರತಿಯೊಂದು ಮ್ಯೂಸಿಕಲ್ ಶೋ ಇರುತ್ತೆ, ಡಿ ಜೆ ಥರ ಎಲ್ಲ ಪ್ರತಿಯೊಂದು ಇರುತ್ತೆ. ನೈಟ್ 10 to 10:30 ಎಲ್ಲವ. ಅದಾದಮೇಲೆ ಸ್ಯಾಂಡಲ್ವುಡ್ ನೈಟ್ಸ್ ಆದಮೇಲೆ ನಿಮಗೆ ಮ್ಯೂಸಿಕಲ್ ಪ್ರೀತಮ್ ತಂಡ. ಓಕೆ, ಪ್ರೀತಮ್ ಅಂತ ಅವರು ನಮ್ಮ ಕನ್ನಡ ಪ್ರೀತಮ್ ಮ್ಯೂಸಿಕ್ ಡೈರೆಕ್ಟರು ಪ್ರೀತಮ್ ಮತ್ತು ಅವ್ರ ತಂಡದಿಂದ ಕೂಡ ನಮಗೆ 24ಕ್ಕೆ ಮ್ಯೂಸಿಕಲ್ ಎಲ್ಲ ಪ್ರೋಗ್ರಾಮ್ಸ್ ಇರುತ್ತೆ. ಶೋ ಅವ್ರ ಸಿಂಗರ್ಸ್ಗಳ ಸಾಂಗ್ ಇದು ಮಾಡ್ತಾರೆ. ಅದಾದಮೇಲೆ ನಿಮಗೆ ಅದಕ್ಕೆ ಆ ಸಾಂಗಿಗೆ ಡ್ಯಾನ್ಸ್ಗಳು ಕೂಡ ಇರ್ತವೆ. ಎಲ್ಲ ಪ್ರತಿಯೊಂದು ಮ್ಯೂಸಿಕಲ್ ನೈಟು 6 PM ಇಂದ 10:30 ತನಕ ನಿಮಗೆ ಅವೈಲಬಿಲಿಟಿ ಇರುತ್ತೆ ವೀಕ್ಷಕರೇ. ಅವ್ರದ್ದು 25ಕ್ಕೆ ಮತ್ತು ಜುಬಿನ್ ನೌಟಿಯಾಲ ಅಂತ ಅವರು ಕೂಡ ನಿಮಗೆ ಸಿಂಗರ್ಸು ಕೂಡ ಅವರು ಕೂಡ ನಿಮಗೆ ಅವರಿಂದನೂ ಕೂಡ ನಿಮಗೆ ಮ್ಯೂಸಿಕಲ್ ಔತಣ ಇರುತ್ತೆ ನಿಮಗೆ 25th ವೀಕ್ಷಕರೇ. 27th ನೀವು ಮಿಸ್ ಮಾಡ್ಕೋಬಾರ್ದು ಅಂದರೆ ನನ್ನ ಪ್ರಕಾರ ಫಸ್ಟ್ ಡೇ ಮತ್ತು ಲಾಸ್ಟ್ ಡೇ ನೀವು ಮಿಸ್ ಮಾಡ್ಕೊಬೇಡಿ ವೀಕ್ಷಕರೇ. ಏನಕ್ಕೆ ಅಂದರೆ 26th DSP ಮತ್ತು ತಂಡದವರಿಂದ ಮ್ಯೂಸಿಕಲ್ ಇದಿರುತ್ತೆ, ನಿಮಗೆ ಕಾರ್ಯಕ್ರಮಗಳಿರ್ತವೆ. ಅಲ್ಲಿ ನಿಮಗೆ ಪ್ರತಿಯೊಂದು ಎಲ್ಲ ಲ್ಯಾಂಗ್ವೇಜ್ ಸಾಂಗ್ಸ್ಗಳಾಗಲಿ ಪ್ರತಿಯೊಂದು DSPದು ಸ್ಪೆಷಲ್ ಇದ್ದೇ ಇರುತ್ತೆ ವೀಕ್ಷಕರೇ. ಹಾಗಾಗಿ ಭಾಗವಹಿಸೋರು ಯಾರು ಇದ್ರು ಭಾಗವಹಿಸಿ. ನಿಮಗೆ ಸ್ಯಾಂಡಲ್ವುಡ್ ಆದಮೇಲೆ ಮ್ಯೂಸಿಕಲ್ ಪ್ರೀತಮ್ ಆದಮೇಲೆ ಎವ್ರಿಡೇನೂ ಭಾಗವಹಿಸಿ. ಏನಕ್ಕೆ ಅಂದರೆ 6 PM ಇಂದ ಸ್ಟಾರ್ಟ್ ಆಗೋದು, ನಿಮ್ಮ ವರ್ಕ್ ಎಲ್ಲ ಮುಗ್ದಿರುತ್ತೆ. ಆರಾಮಾಗಿ ನೀವು ಮೈಂಡ್ ರಿಫ್ರೆಶ್ ತಗೊಂಡು ಸಂಜೆ ನೀವು ಮನೆಗಳಿಗೆ ಹೋಗ್ಬೋದು ವೀಕ್ಷಕರೇ. ಹಾಗಾಗಿ ಪ್ರತಿದಿನವೂ ಭಾಗವಹಿಸಿ. 26ಕ್ಕೆ DSP ಅಂದರೆ 27ಕ್ಕೆ ಸುನಿಧಿ ಚೌಹಾಣ್ ಅವರು ತುಂಬ ಬೆಸ್ಟ್ ಸಿಂಗರ್ ಕೂಡ, ಅವರು ಫೇಮಸ್ ಸಿಂಗರ್ ಇನ್ ಬಾಲಿವುಡಲ್ಲೆಲ್ಲ ತುಂಬ ಬೆಸ್ಟ್ ಸಾಂಗ್ಸ್ ಎಲ್ಲ ಹಾಡಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರೂ ಈ ಮ್ಯೂಸಿಕಲ್ ನೈಟ್ಸ್, ಕಲರ್ಫುಲ್ ನೈಟ್ಸ್, ನಮಗೆ ಮೈಸೂರಿನ ನಮ್ಮ ದಸರಾ ಕಲರ್ಫುಲ್ ನೈಟ್ಸ್ನ ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ವೀಕ್ಷಕರೇ. ಹಾಗಾಗಿ ಕಲ್ಚರಲ್ ಇವೆಂಟ್ಸ್ ನಿಮಗೆ ಯಾವ ಕಲಾ ತಂಡಗಳು ಬರ್ತವೆ ಮತ್ತು ಯಾವ ಸ್ಯಾಂಡಲ್ವುಡ್ ಸ್ಟಾರ್ಸ್ಗಳು ಬರ್ತಾರೆ ಮತ್ತು ಮ್ಯೂಸಿಕಲ್ ನೈಟ್ಸ್ ಯಾರ್ಯಾರು ಮ್ಯೂಸಿಕಲ್ ನೈಟ್ಸಲ್ಲಿ ಇರ್ತಾರೆ ಭಾಗವಹಿಸ್ತಾರೆ. ಅದಾದಮೇಲೆ DJ ಯಾವ ಥರ, ಅದಾದಮೇಲೆ 10 to 10:30 ಎಲ್ಲ ನಿಮಗೆ ಇರುತ್ತೆ ವೀಕ್ಷಕರೇ. ಪ್ರತಿಯೊಬ್ಬರು ಪ್ರೋಗ್ರಾಮಿಗೂ ಈ ಉತ್ತನಹಳ್ಳಿ, ನಿಮ್ಮ ರಿಂಗ್ ರೋಡ್ ಪಕ್ಕದಲ್ಲಿರೋ ಉತ್ತನಹಳ್ಳಿ ಬಯಲು ಮೈದಾನಕ್ಕೆ ಪ್ರತಿಯೊಬ್ಬರು ಭೇಟಿ ನೀಡಿ ಈ ಕಲರ್ಫುಲ್ ನೈಟ್ಸ್ನ ಕಣ್ಣು ತುಂಬಿಕೊಡಿ ವೀಕ್ಷಕರೇ. ಅದಾದಮೇಲೆ ನಾನು ಹೇಳಿದ್ನಲ್ಲ ಯಾರ್ಯಾರು ಬರ್ತಾರೆ ಅಂತ, ಟಿಕೆಟ್ ವೀಕ್ಷಕರೇ ಅದೇ ಸ್ಟೇಜ್ ಪಕ್ಕದಲ್ಲಿ ಗ್ಯಾಲರಿ 1, ಗ್ಯಾಲರಿ 2 ಒಂದು ಮಾಡಿರ್ತಾರಂತೆ ವೀಕ್ಷಕರೇ. ಗ್ಯಾಲರಿ 1 ಸ್ಟೇಜ್ ಪಕ್ಕದಲ್ಲಿ ಗ್ಯಾಲರಿ 1, ಗ್ಯಾಲರಿ 2 ಅವರಿಗೆ ಮಾತ್ರ 5,000 to 2,000 rupees ಥರ ಟಿಕೆಟ್ ಮಾಡಿದಾರಂತೆ. ಬಟ್ ಹಿಂದೆ ಇನ್ನೆಲ್ಲ ಪ್ರತಿಯೊಬ್ಬರಿಗೂ ಕುತ್ಕೊಳ್ಳೋಕೆ ವಾಸನೆ ಇರುತ್ತೆ, ನಿಂತ್ಕೊಂಡು ನೋಡ್ಬೋದು. ಎಲ್ಲ ಕಾಮನ್ ಪೀಪಲ್ಗಳಿಗೂ ಕೂಡ ಫ್ರೀಯಾಗಿ ನೀವು ಇದನ್ನು ಕಣ್ಣು ತುಂಬ್ಕೋಬೋದು ವೀಕ್ಷಕರೇ. ಆ ಬಯಲು ಮೈದಾನದಲ್ಲಿ 1,00,000 ಜನ ಬಂದ್ರೂ ಅಷ್ಟು ಚೆನ್ನಾಗಿ ನೋಡ್ಕೊಂಡು ಕಣ್ಣು ತುಂಬ್ಕೊಬೋದು. ಹಾಗಾಗಿ ಫ್ರೀಯಾಗಿ ಹೋಗಿ ವೀಕ್ಷಕರೇ. ಏನಕ್ಕೆ ಅದನ್ನು ನೋಡೋಕ್ಕೋಸ್ಕರ 5,000 2,500 ಎಲ್ಲ ಕೊಟ್ಟು ನೀವು ಅಲ್ಲೋ ಕುತ್ಕೋಬೇಕು. ಯಾರ್ಯಾರು ಇದ್ದಾರೋ NRIಗಳು ಮತ್ತು ಯಾರ್ಯಾರು ಸೀನಿಯರ್ ಸಿಟಿಜನ್ಸ್ ಇದ್ದಾರೋ ಕುತ್ಕೊಂಡು ನೋಡ್ತಾರೆ. ನೀವು ಕೂಡ ಫ್ರೀಯಾಗಿ ಇದನ್ನು ಈ ಕಲ್ಚರಲ್ ಪ್ರೋಗ್ರಾಮ್ ನಮ್ಮ ಸ್ಯಾಂಡಲ್ವುಡ್ ಸ್ಟಾರ್ಸ್ ನೈಟ್ಸ್ ಕಲರ್ಫುಲ್ ಮೈಸೂರದ ಯುವ ದಸರಾನ ಎಲ್ಲ ಪ್ರತಿಯೊಬ್ಬರು ವೀಕ್ಷಕರು 2025 ಯುವ ದಸರಾನ ಪ್ರತಿಯೊಬ್ಬರು ಕಣ್ಣು ತುಂಬಿಕೊಳ್ಳಿ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ನ ನನ್ನ ಚಾನಲ್ನ ವೀಕ್ಷಕರು ಯಾರ್ಯಾರು ನೋಡ್ತಿದ್ರೆ ಪ್ರತಿಯೊಬ್ಬರಿಗೂ ಇದನ್ನು ಶೇರ್ ಮಾಡಬೇಕು ಅನ್ನಿಸ್ತು ವೀಕ್ಷಕರೇ. ಹಾಗಾಗಿ ಈ ಇನ್ಫಾರ್ಮೇಷನ್ ನಾನು ಶೇರ್ ಮಾಡಿದ್ದೀನಿ. ಏನೇ ಇನ್ಫಾರ್ಮೇಷನ್ ಬೇಕಾದರೂ ದಸರಾ ಬಗ್ಗೆ ಕಮೆಂಟ್ ಮಾಡಿ, ಅಲ್ಲಿ ಹೆಲ್ಪ್ ಮಾಡ್ತೀನಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಪ್ಲೀಸ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.